ನೀವೆಲ್ಲರೂ ಐ ವಾಂಟ್ ಯು ಟು ಬಿ ರಿಚರ್, ಸ್ಮಾರ್ಟರ್, ಹ್ಯಾಪಿಯರ್. ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ರು. 5,000 ಲಾರಿಗಳಿದೆ ಅವ್ರ ಹತ್ರ. ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ. ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಸರ್ ದುಡ್ಡು ಹೆಂಗ್ ಸರ್ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ರು, ದುಡ್ಡು ಮಾಡಬೇಕು ಅಂದ್ರೆ ದುಡ್ಡಿನ ಹಿಂದೆ ನೀನ್ ಓಡಬೇಡ, ಆದ್ರೆ ಓಡೋದನ್ನ ನಿಲ್ಲಿಸಬೇಡ ಅಂದ್ರು. ಅಷ್ಟೇ. ಅದು ದುಡ್ಡಿನಿಂದ ಓಡಬೇಕಾಗಿಲ್ಲ. ಬಟ್ ನೀವ್ ಏನ್ ಕೆಲಸ ಮಾಡ್ತಿದ್ರೋ, ಈಗ ನಿಮ್ ಕೆಲಸ ಏನು? ಸೆಕೆಂಡ್ PU ಎಕ್ಸಾಮ್ ಪಾಸ್ ಮಾಡೋದು. ರೈಟ್ ನೌ ದಟ್ ಇಸ್ ಯುವರ್ ಡ್ಯೂಟಿ. ಆ ಕೆಲಸವನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ನಿಮ್ ಹಿಂದೆ ಬಂದೇ ಬರುತ್ತೆ. ಡೂಯಿಂಗ್ ಯೋರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್. ಎರಡನೇದು ಸ್ಮಾರ್ಟರ್. ಹೌ ಡು ಯು ಬಿಕಮ್ ಸ್ಮಾರ್ಟರ್? ನೀವೆಲ್ಲರೂ ಸ್ಮಾರ್ಟ್ ಆಗಿ ಕಾಣ್ತೀರಾ, ಭಯಂಕರ ಜಾಂಡ ತರ ಕಾಣ್ತೀರಾ, ಬಟ್ ಸಾಲಲ್ಲ. ಇದಕ್ಕಿಂತ ಸ್ಮಾರ್ಟ್ ಆಗ್ಬೇಕು ನೀವು. ಅದೇಗ್ ಮಾಡೋದು? ಒಬ್ಬ ಬರ್ತಾನೆ ಗರಗಸ ತಗೊಂಡು, ಮರ ನೋಡ್ತಾನೆ, ಕುಯ್ತಾನೆ 8 ಗಂಟೆ ಆಗುತ್ತೆ, ಮರ ಬೀಳುತ್ತೆ. ಇನ್ನೊಬ್ಬ ಬರ್ತಾನೆ, ಮೊದ್ಲು ಗರಗಸ ನೋಡ್ತಾನೆ, ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ. ಅರ್ಧ ಗಂಟೆ ಫಸ್ಟ್ ಗರಗಸನ ಶಾರ್ಪ್ ಮಾಡ್ತಾನೆ, ಆಮೇಲೆ ಶುರು ಮಾಡ್ತಾನೆ, 1 hour ಬೀಳುತ್ತೆ. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ. ಗುರುವೆ ಬೆಳಗಿಂದ ಓದ್ದೆ ಗುರುವೆ, ವೇಸ್ಟ್ ಅದು. ಹೇಗೆ ಓದ್ತಾ ಇದ್ದೀರಾ? ಆರ್ ಯು ಡೂಯಿಂಗ್ ಇಟ್ ದ ರೈಟ್ ವೇ ಅನ್ನೋದು. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ. ನಿಮಗೆ ಗೊತ್ತಿರೋ ವಿಷಯವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗ್ ಮಾಡಬಹುದು ಅನ್ನೋದು ಒಂದು ವಿಷಯ. ಇನ್ನೊಂದೇನಾಗಿದೆ ಅಂದ್ರೆ, ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು. ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ. ಸೂಜಿ ಒಂದು ಕಡೆ ಶಾರ್ಪ್ ಆಗಿರುತ್ತೆ, ಅದು ಮೊನೆ ಅಂತ ಕರಿತೀವಿ. ಇನ್ನೊಂದ್ ಕಡೆ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ದಾರ ಹಾಕ್ತಾರೆ. ಇದೇ ನಡೀತಾ ಇದೆ. ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ, ಒಂದ್ ದಿನಕ್ಕೆ 20 ಶರ್ಟ್ ಮಾಡ್ಬೋದು. ದಿಢೀರಂತ ಒಬ್ಬ ಮನುಷ್ಯನ ತಲೆಯಲ್ಲಿ ಹೊಡಿತು, ಈ ಮೊನೆ ಯಾಕೆ ಒಂದ್ ಕಡೆ ಇರಬೇಕು, ಕಣ್ಣು ಯಾಕೆ ಇನ್ನೊಂದ್ ಕಡೆ ಇರಬೇಕು? ಎರಡೂ ಒಂದೇ ಕಡೆ ಇದ್ರೆ ಮಿಷಿನ್ ಈ ಕಡೆ ಹಿಡಿಬಹುದು. ಆವಾಗ ಟೈಲರಿಂಗ್ ಮಿಷಿನ್ ಹುಟ್ಟಿತು. ಟೈಲರಿಂಗ್ ಮಿಷಿನ್ ಹುಟ್ಟಿದ್ದ ಕಾರಣ ಮೊನೆ ಮತ್ತು ಕಣ್ಣು ಎರಡು ಒಂದೇ ಕಡೆ ಇಟ್ಟ ಅವನು. ಇಷ್ಟು ದಿನ ಉಲ್ಟಾ ಇತ್ತು. ಅದು ಒಂದು ಮಾಡಿದಲ್ಲಿ ಸೂಯಿಂಗ್ ಮಿಷಿನ್ ಬಂತು. ಒಂದ್ ದಿನಕ್ಕೆ 1000 ಶರ್ಟ್ ಹೊಲಿಯುವಂತ ಶಕ್ತಿ ಬಂತು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವರ್ಷ ಹೀಗೆ ನಡೀತಾ ಇರುತ್ತೆ, ಇದನ್ನೇ ಮಾಡ್ತಾ ಇರ್ತೀವಿ. ಬೇಕಾಗಿಲ್ಲ, ಉಲ್ಟಾ ಯೋಚನೆ ಮಾಡಿ. ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದನ್ನೇ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಒಂದು ಸರಿಯಾದ ದಿಕ್ಕಲ್ಲಿ ಆಗ್ಬೇಕಷ್ಟೇ. ಅದನ್ನ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಹೆದರಬೇಡಿ. ಎರಡನೇದು, ನಿಮ್ ಕಡೆ ಶ್ರಮ ನೀವು ಪಡ್ಲೇಬೇಕ್ರಿ. ನಿಮಗೆ ಗೊತ್ತಿಲ್ಲ, ನೀವು ಅನ್ಕೊಳ್ತೀರಾ ಅವನೇನಯ್ಯ ಅಷ್ಟು ಸುಲಭವಾಗಿ ಮೇಲ್ ಬಂದ್ಬಿಟ್ಟ ಅಂತ. ಯಾವನು ಸುಲಭವಾಗಿ ಮೇಲ್ ಬರಲ್ಲ. ಯಾರು ಅವನು ಪಡೋ ಶ್ರಮಗಳು ಅವನು ಮಾತ್ರ ಗೊತ್ತಿರುತ್ತೆ. ಬುದ್ಧಿವಂತ ಅವನು ನಿಮ್ ಜೊತೆ ನಗ್ನಗ್ತಾ, ಹೌದಾ ಬಾಮ ಪಾರ್ಟಿ ಮಾಡೋಣ ಅಂತ ಇರ್ತಾನೆ. ಅವನು ರಾತ್ರಿ ಹೋಗಿ ಹೋಮ್ ವರ್ಕ್ ಮಾಡ್ತಾನೆ, ನೀವು ಮಾಡಲ್ಲ. ಅದೇ ಡಿಫರೆನ್ಸ್. ನೀವು ದಯವಿಟ್ಟು ದಡ್ಡರಾಗಬೇಡಿ. ಇವ್ರು ಹೇಳಿದ್ರು ಅಂತ ಅವ್ರ ಜೊತೆ. ಈ ಬಾತ್ಕೋಳಿ ನೋಡಿದಿರಲ್ಲ, ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ ನೀರಲ್ಲಿ. ಕೆಳಗೆ ಅಂಡರ್ ವಾಟರ್ ಶಾರ್ಟ್ ಹಾಕಿದ್ರೆ ಕಾಲ್ ಪಟ 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 ಅಂತ ಹೊಡಿತಾ ಇರುತ್ತೆ. ಅದು ನಿಮಗೆ ಗೊತ್ತಿರಲ್ಲ. ಆ ತರ ಲೈಫ್. ನೀವು ಪಡೋ ಶ್ರಮ ನೀವು ಪಡಿ. ಸೆಕೆಂಡ್ಲಿ, ಅಷ್ಟೇ ಮುಖ್ಯವಾದದ್ದು ನಿಮ್ಮ ಮೈಂಡ್, ನಿಮ್ಮ ಯೋಚನೆಗಳು. ನೀವೇನ್ ನೋಡ್ತಾ ಇದ್ದೀರಾ, ನೀವೇನ್ ಓದ್ತಾ ಇದ್ದೀರೋ ಅದೇ ನೀವಾಗ್ತೀರಿ. ನಿಮ್ಮ ಮೊಬೈಲ್ ಅಲ್ಲಿ, ವಾಟ್ಸಪ್ ಅಲ್ಲಿ ಏನೇನೋ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಗೊತ್ತಿಲ್ಲದೆ ಅದೆಲ್ಲ ನಿಮ್ ಕಂಪ್ಯೂಟರ್ ಅಲ್ಲಿ ಫೀಡ್ ಆಗ್ತಿರುತ್ತೆ. ನಿಮ್ಮ ಕಂಪ್ಯೂಟರ್ ಒಳಗೆ ಏನಾಗ್ತಿದ್ದೀರಾ ನೋಡಿ. ಬರೀ ಡಸ್ಟ್ಬಿನ್ ತರ ಟ್ರಾಶ್ ಆಗ್ತಾ ಇದ್ರೆ ನೀವು ಎಕ್ಸ್ಟ್ರಾರ್ಡಿನರಿ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಎಂಟರ್ಟೈನ್ಮೆಂಟ್ಗೋಸ್ಕರ ಸ್ವಲ್ಪ ಹೊತ್ತು ಅದು ಇದು ನೋಡೋದಲ್ಲ, ಓಕೆ. ನೀವು ನೋಡುವಂತ ವಿಷಯಗಳು, ನೀವು ಓದುವಂತ ವಿಷಯಗಳೇ ನಿಮ್ಮ ಜೀವನವನ್ನ ನಿರ್ಣಯ ಮಾಡುತ್ತೆ. ಹಾಗಾಗಿ ಪ್ಲೀಸ್ ಡೋಂಟ್ ಅಬ್ಯೂಸ್ ಯುವರ್ ಮೈಂಡ್. ಅಂಡ್ ಆಫ್ ಕೋರ್ಸ್ the last thing, have a 360 degrees life. ಈ ಓದು, ಅಥವಾ ಬರೀ ಸ್ಪೋರ್ಟ್ಸು, ಅಥವಾ ಬರೀ ಫ್ಯಾಷನು, ಅಥವಾ ಬರೀ ಅಂಕಲ್ ಆಂಟಿ ಫಂಕ್ಷನು ಅಂತ ಒಂದಕ್ಕೆ ಸೀಮಿತವಾಗಬೇಡಿ. ಲೈಫ್ ಇಸ್ ಬ್ಯೂಟಿಫುಲ್. 360 ಡಿಗ್ರೀಸ್ ನೀವು ಲೈಫ್ನ ಎಂಜಾಯ್ ಮಾಡಬೇಕು. ಯಾರ ಜೊತೆ ಹಗ್ಗ ಕಟ್ಕೊಳ್ತೀರಾ, ಕೇರ್ಫುಲ್ ಆಗಿರಿ. ನಿಮ್ಮ ಮೆಂಟಾಲಿಟಿಗೆ ಸೂಟ್ ಆಗೋರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೇಕು. ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಚೂಸ್ ಫ್ರೆಂಡ್ಸ್ ಹೂ ಹ್ಯಾವ್ ಸಿಮಿಲರ್ ಟೇಸ್ಟ್. ಒಂದು ಕಪ್ಪೆ ಮತ್ತೆ ಇಲಿ ಸೇರಿದ್ರೆ ಇಬ್ಬರು ಕತೆನೂ ಮುಗಿಯುತ್ತೆ. ಬೇಡದೇ ಇರೋ ಕಡೆ ಎಲ್ಲ ನಿಮ್ಮ ಫ್ರೆಂಡ್ ನಿಮ್ಮನ್ನ ಹೇಳ್ಕೊಂಡು ಹೋಗ್ತಾನೆ. ಹಾಗಾಗಿ ಫ್ರೆಂಡ್ಸ್ ಅನ್ನ ದಯವಿಟ್ಟು ಆಯ್ಕೆ ಮಾಡುವಾಗ ಬಹಳ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಆಯ್ಕೆ ಮಾಡಿ. ಒನ್ ಬ್ಯಾಡ್ ಫ್ರೆಂಡ್, ಒನ್ ಬ್ಯಾಡ್ ಇನ್ಫ್ಲೂಯೆನ್ಸ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಡ್ರಾಸ್ಟಿಕಲಿ ಇನ್ ದ ರಾಂಗ್ ಡೈರೆಕ್ಷನ್. ಅಟ್ ದಿ ಸೇಮ್ ಟೈಮ್ ಒನ್ ಗುಡ್ ಇನ್ಫ್ಲೂಯೆನ್ಸ್, ಒಬ್ಬ ಒಳ್ಳೆ ಟೀಚರ್, ಒಬ್ಬ ಒಳ್ಳೆ ಫ್ರೆಂಡ್, ಒಬ್ಬ ಒಳ್ಳೆ ಮೆಂಟರ್ ನಮ್ಮ ಇಡೀ ಜೀವನವನ್ನ ಪಾಸಿಟಿವ್ ಆಗಿ ಬದಲಾಯಿಸ್ತಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್ ಅಬೌಟ್ ಯಾರ ಜೊತೆ ಟೈಮ್ ಮಾಡ್ಕೊಳ್ತೀರಾ ಅಂತ.